ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು 4th ಡೇ. ಹೆಂಗೆ ಹೋಗ್ತೈತಿ ಏನು ಅಂತ ನೋಡೋಣ ಬನ್ನಿ. ಇವತ್ತು ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಸಂಜು ಅವರು ಟೀ ಮಾಡ್ತಾಯಿದ್ರ. ಇವಾಗ ನೋಡ್ರಿ ಫ್ರೆಂಡ್ಸ್, ಎಲ್ಲ ಹೆಂಗೆ ಚಲ್ತಾನೆ ನೋಡ್ರಿ. ಮೆಲ್ಲಗೆ ಹಾಕ್ಬೇಕು ಅನ್ನೋದೇ ಇಲ್ಲ ನಿನಗೆ. ಎಲ್ಲ ಕ್ಲೀನ್ ಮಾಡಿ ಇಡ್ತೀನಿ, ನೀ ಅಂತರ ಇದು ಮಾಡಿಬಿಡು ಎಲ್ಲ. ಫ್ರೆಂಡ್ಸ್, ಆಮ್ಲ ಐಸ್ ಕ್ಯೂಬ್ ವಾಟರ್ನ ಕುಡಿತಾ ಇದ್ದೀನಿ. ಇಲ್ಲೇ ಇದ್ದಾರೆ ನೋಡ್ರಿ ನಮ್ಮ ಪತಿದೇವ್ರು. ಹಾಯ್ ಮಾಡ್ರಿ. ಅಪ್ಪ ದೇವ್ರೇ ನೋಡ್ರಿ, ಎಷ್ಟು ಕೆಟ್ಟದಾಗ ಮಾಡ್ತಾರೆ ನೋಡ್ರಿ. ಬರೀ ಇದೇ ಒಂದು ಏನಾರ ಒಂದು ಹೇಳಿದ್ರೆ ಅದು ಭಾಳ ಅಸಹ್ಯವಾಗಿ ಮಾಡ್ತಾನೆ ಕೆಲಸ ಮನುಷ್ಯ. ಹೇಳ ಹಾಯ್ ಫ್ರೆಂಡ್ಸ್. ನಾರ್ಮಲ ಹಿಂಗೆ ಹಾಯ್ ಫ್ರೆಂಡ್ಸ್ ಅಂತ ಅನ್ನೋಕ್ಕಾಗಲ್ಲ ನೀವು. ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ಮಜ್ಜಿಗೆ ಅಂತ ಮಾಡೋದು. ನೀವು ಮಾಡೋಗು, ನಾ ಮಾಡಲ್ಲ ಹೋಗಿ. ಮಜ್ಜಿಗೆ ಅಂತ ಮಾಡೋಗು ನೀವು ಜೊತೆ. ನೋಡ್ರಿ ಫ್ರೆಂಡ್ಸ್, ಚಿನ್ನಿ ಮಜ್ಜಿಗೆ ಮಾಡಕ್ಕೆ ಕರಿಲತ್ತಾಳ. ಇಲ್ಲಿ ನೋಡ್ರಿ ಮೇಡಮ್ ಅವ್ರು ಬಂದ್ರೆ. ಮಜ್ಜಿಗೆ ಮಾಡೋದೆಲ್ಲ ಎತ್ಕಮ್ಮ ತೋರ್ಸೋಣ. ಇಲ್ಲಿ ತೋರ್ಸೋಣ, ಮಜ್ಜಿಗೆ ಮಾಡೋದು ಎತ್ಕಮ್ಮ. ನೋಡು, ತೋರ್ಸು ಮಜ್ಜಿಗೆ ಮಾಡೋದು. ಏನದು ಮಜ್ಜಿಗೆ ಮಾಡೋದ? ಇವಾಗ ನೀವು ಮಜ್ಜಿಗೆ ಕುಡಿಬೇಕಾ? ಬೆಳಿಗ್ಗೆ ಮಜ್ಜಿಗೆ ಬೇಕಾ ನಿಂಗೆ? ಕರ್ಕೊಂಡು ಹೋಗೋಣ. ಸುಮ್ಮನೆ ಕುಂತವ್ರು ನೋಡಿ ಫೋನ್ ನೋಡ್ಕೊಂಡು. ಏನು ಬೇಕು? ಹೌದಾ, ಕೇಳಿ ನಿಮ್ಮ ಪಪ್ಪ ಕರ್ಕೊಂಡೋಗಿ ಮಾಡ್ತಾನೆ. ಬಾ ಪಪ್ಪ. ಮಜ್ಜಿಗೆ ಬೇಕಾ? ಹೌದಾ, ನಿಮ್ಮ ಪಪ್ಪಗೆ ಹೇಳು ಮಜ್ಜಿಗೆ ಮಾಡೋಣ. ಬಾ ಪಪ್ಪ. ಮಮ್ಮಿ ಕರ್ಕೊಂಡು ಹೋಗು, ಸೂಪರ್ ಆಗಿ ಮಾಡ್ತಾಳೆ. ಮಮ್ಮಿ ಕರ್ಕೊಂಡು ಪಪ್ಪನೇ ಚೆನ್ನಾಗಿ ಮಾಡೋದಲ್ಲಮ್ಮ. ಮಮ್ಮಿ ಸೂಪರ್ ಆಗಿ ಮಾಡ್ತಾಳಲ್ಲ. ಓ ಗುಂಡಿ ಸೂಪರ್ ನೀರು. ಸರಿ, ಬಡಿಯಂಗೈತೆ. ಬಡಿತದ, ಸುಮ್ಮ ಹಿಡ್ಕ. ಮಮ್ಮಿ ಮಾತ್ರ ಸೂಪರ್ ಆಗಿ ಮಾಡ್ತಾಳೆ ಅಡುಗೆ ಎಲ್ಲ. ಇವೆಲ್ಲ ಡೌನ್ ನೋಡ್ರಿ ಫ್ರೆಂಡ್ಸ್. ಇವೇನು ಹೇಳ್ತದೇನೆಲ್ಲ ಇವೆಲ್ಲ ಸುಮ್ಮನೆ ಈಗ ಎದ್ದು ಓಲಾರ್ದಕ್ಕೆ ಹಂಗೆ ಹೇಳತ್ತಾನ ನೋಡ್ರಿ. ಇವೆಲ್ಲ ಏನಂತಾರೆ, ಜೆನ್ಯೂನ್ ಆಗಿ ಬರ್ತಾ ಇಲ್ಲ ಆಚೆ. ಇವೆಲ್ಲ ಏನಂತಾರೆ, ಬರೀ ಓಳು. ಸಂಜು ಬರೀ ಓಳು. ತಲೆಗೆ ನೋಡ್ರಿ ಫ್ರೆಂಡ್ಸ್, ನೆನೆ ನೈಟ್ ಎಣ್ಣೆ ಎಲ್ಲ ಹಚ್ಕೊಂಡಿನಿ. ತಲೆ ಸ್ನಾನ ಮಾಡಬೇಕು. ಹೌದಾ, ನಿಂಗೂ ಮಾಡಿಸ್ತೀನಿ ಅಮ್ಮ. ಬಾ ಈ ಕಡೆ. ಏನಾರು ಮಾತಾಡು ಫ್ರೆಂಡ್ಸ್ ಅಂತ. ಹಾಯ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಮತ್ತೆ ಏನಾರು ಹೇಳೋದಿದೆಯಾ? ಹೇಳೋದಿದೆಯಾ ಮೇಡಮ್? ಇದು ಮೊಳಕೆ ಕಾಳು. ಏನಂತಾರೆ, ಮೊಳಕೆ ಕಾಳು ಬರ್ಸಿದ್ದೀನಿ. ಇದನ್ನು ನೈಟ್ ನೆನೆಸಾಕ್ಬಿಟ್ಟು ಬೆಳಿಗ್ಗೆ ಇಟ್ಟಿದ್ದೀನಿ. 1 ಡೇ ಫುಲ್ ಮುಚ್ಚಿಬಿಟ್ಟು ಈ ಥರ ಆಗಿದೆ ನೋಡಿರಿ ಮೊಳಕೆ ಕಾಳು. ಇವಾಗ ಇದ್ರದ್ದು ಪಲ್ಯ ಮಾಡ್ಬೇಕ್ರಿ. ಹಾಗಾಗಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನೋಡ್ರಿ, ಮೊಳಕೆ ಕಾಳು ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೀನಿ. ನೋಡ್ತಾ ಇರ್ಬೋದು, ಎಲ್ಲ ಒಂದೇ ಥರ ಬಂದಿದೆ. ಒಂದು ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆ 1 ಡೇ ಇಟ್ಟಿದ್ದೀನಿ. ಈ ಥರ ಬಂದೈತಿ.
ಬರ್ರಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಯಾರೋ ಒಬ್ಬರು ನನಗೆ ಕಾಮೆಂಟ್ ಹಾಕಿದರು, ನೀವು ಕಾಳು ಪಲ್ಯಗಳ ರೆಸಿಪಿನ ಶೇರ್ ಮಾಡಿ ಅಂತ. ಹಾಗಾಗಿ ಇವತ್ತು ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಮೊಳಕೆ ಕಾಳು ಪಲ್ಯನ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದನ್ನು ಇವಾಗ ಫಸ್ಟು ಬೇಯಿಸೋಕೆ ಇಡ್ತೀನಿ ನೋಡ್ರಿ. ಇದು ಬೇಯಿಸ್ಬಿಟ್ಟು ತೆಗೆದು ಆಮೇಲೆ ಒಗ್ಗರಣೆನ ಹಾಕೋಬೇಕು. ಬರೀ ಇದು ಬೇಯಿಸೋಕೆ ಇಡೋಣ. ಇವಾಗ ನೋಡ್ರಿ, ನಾನು ಇದೇ ಮೊಳಕೆ ಕಾಳನ್ನ ಬಳಸಿ ಸ್ವಲ್ಪ ಸಲಾಡ್ ಥರ ಮಾಡಿಕೊಡೋಣ ನಮ್ಮ ಹಸ್ಬೆಂಡ್ಗೆ ಅಂತ. ಯಾಕಂದರೆ ಅವ್ರಿಗೆ ತುಂಬ ಹೀಟ್ ಆಗಿಬಿಟ್ಟಿದೆ. ಇವಾಗ ಬೇಸಿಗೆ ಅಲ್ವಾ, ಅವ್ರದ್ದು ಹೀಟ್ ಬಾಡಿ. ಹಾಗಾಗಿ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿ ಮತ್ತು ಮೊಳಕೆ ಕಾಳು ಮೂರನ್ನೇ ತೊಗೊಂಡಿದ್ದೀನಿ. ಯಾಕಂದರೆ ಹಸಿಯಾಗಿ ತರಕಾರಿ ತಿನ್ನೋಕ್ಕೆ ಇದು ಎರಡೇ ಆಗೋದು. ಕ್ಯಾಬೇಜ್ ಎಲ್ಲ ಹಾಕೋಬೋದು, ಬಟ್ ನಮ್ಗೆ ಅದು ತಿನ್ನೋಕ್ಕಾಗಲ್ಲ. ಹಂಗಾಗಿ ನಾನು ಬರೀ ಇದು ಎರಡೇ ತೊಗೊಂಡಿದ್ದೀನಿ, ಕ್ಯಾರೆಟ್ ಮತ್ತು ಕುಕ್ಕುಂಬರ್ನ. ಇದಕ್ಕೆ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ಮತ್ತು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಬೆಳಗ್ಗೆ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ನೋಡಿರಿ. ಹಂಗಾಗಿ ಮಾಡಿದೆ ಕ್ವಿಕ್ಕಾಗಿ. ಫ್ರೆಂಡ್ಸ್, ಇದನ್ನು ಬೇಯಿಸೋಕೆ ಇಟ್ಟಿದ್ದೀನಿ, ಪಲ್ಯ ಮಾಡಬೇಕು. ಹಂಗಾಗಿ ಹೆಂಗಾಗೈತೆ? ಚೆನ್ನಾಗಿ ಅನಿಸ್ತಾಯಿದೆ. ಸ್ವಲ್ಪ ಹಾಕಿನ ಸಾಲ್ಟ್. ಚೆನ್ನಾಗೈತಾ? ಹಾಂ, ಬೆಳಗ್ಗೆ ಹೆಲ್ದಿ ತಿನ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ. ಮತ್ತು ಇಲ್ಲಿ ಕಾಳು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡ್ರಿ. ಒಂದು ಕಡಾಯಿ ಇಟ್ಕೊಂಡೀನಿ, ಅದಕ್ಕೆ ಇವಾಗ ಆಯಿಲ್ ಹಾಕ್ಕೊತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾ ಇದ್ದೀನಿ. ಎಲ್ಲ ಚಟಪಟ ಅಂತ ಸೇರ್ತೈತೆ. ಕರಿಬೇವು. ಇವಾಗ ನೋಡ್ರಿ, ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ನೋಡ್ರಿ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಗೊಜ್ಜು ಥರ ಆಗಬೇಕು, ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಲ್ಲಿವರೆಗೂ. ಇವಾಗ ಬೇಯಿಸಿ ಇಟ್ಕೊಂಡಿರೋ ಮೊಳಕೆ ಕಾಳು ಮತ್ತು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಮತ್ತು 1-2 ಸ್ಪೂನು ಶೇಂಗಾ ಪುಡಿನ ಹಾಕಿದ್ದೀನಿ ನೋಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿರಿ. 2 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಪಲ್ಯನ ರೆಡಿ ಮಾಡಿ ಸ್ನಾನನ ಮುಗಿಸ್ಕೊಂಡ್ಬಂದೆ. ಇವತ್ತು ಸೋಮವಾರ ನೋಡಿರಿ, ಹಾಗಾಗಿ ಸ್ವಲ್ಪ ದೇವ್ರಿಗೆ ದೀಪ ಹಚ್ಚೋಣ ಅಂತ ನೋಡ್ರಿ. ಹೆಂಗೆ ಮಾಡ್ದೆ ನೋಡ್ರಿ, ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾನೆ. ಸ್ವಲ್ಪ ಕಟಿಂಗ್ ಮಾಡಿಸ್ಕೊಂಡ್ಬರ್ಬೇಕು ನೋಡ. ಕೂದಲು ಜಾಸ್ತಿ ಬಂದ್ಮೇಲೆ ಕಟಿಂಗ್ ಮಾಡಿಸ್ಕೊಂಡು ಸೀದಾ ಸುಮ್ಮನೆ ಇರೋ. ನಾನೇನು ಮಾಡಲ್ಲ ನಿಂಗೆ, ನನಗೇನು ಮಾಡಲ್ಲ. ಹಾಯ್, ಹೇಗೆ ಕಾಣಿಸ್ತಾ ಇದ್ದೀನಿ? ಹೇಗೆ ಕಾಣಿಸ್ತಾ ಇದ್ದೀನಿ? ಕೈಯೆಲ್ಲ ಬಿಟ್ಕೊಬೇಡ, ಎಣ್ಣೆ ಹತ್ತದ ಕೈಗೆ. ಇವಾಗ ನೋಡ್ರಿ, ಚಿನ್ನಿದು ನಂದು ಇಬ್ಬರದು ಸ್ನಾನನೂ ಮುಗೀತು. ಇವಾಗ ಸ್ವಲ್ಪ ದೇವ್ರಿಗೆ ದೀಪ ಹಚ್ಚೋಣ ಅಂತ ಎಲ್ಲ ಹೂನೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಸ್ವಲ್ಪ ದೇವ್ರಿಗೆ ದೀಪನೂ ಹಚ್ಚಿದೆ. ಆಮೇಲೆ ಇವತ್ತಿನ ನಾಷ್ಟ ನೋಡ್ರಿ, ಚಪಾತಿ ಮತ್ತು ಮೊಳಕೆ ಕಾಳು ಪಲ್ಯ ನಾನು ಮಾಡ್ತಾಯಿದ್ದೀನಿ ನೋಡ್ರಿ. ಚಪಾತಿ ಮತ್ತು ಮೊಸರು ಮತ್ತು ಇದು ಅಗಸೆ ಚಟ್ನಿ ಪುಡಿ
ಪಿಕಲ್, ಕುಕುಂಬರ್, ಮತ್ತು ಇದು ಮೊಳಕೆ ಕಾಳು ಪಲ್ಯ. ಬರ್ರಿ ತಿನ್ನುವ. ಇವಾಗ ನೋಡ್ರಿ ಎಲ್ಲ ಕೆಲಸನೂ ಮುಗೀತು. ಅದಕ್ಕೆ ವಾಷಿಂಗ್ ಮೆಷಿನ್ಗೆ ಬಟ್ಟೆನೂ ಹಾಕ್ತಾಯಿದ್ದೀನಿ. ಆಮೇಲೆ ಆಚೆ ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಒಳಗಡೆ ತೊಗೊಂಡು ಬಂದೆ. ಮತ್ತು ಮಷಿನ್ಗೆ ಬಟ್ಟೆ ಕೂಡ ಮುಗ್ದಿತ್ತು, ಅದು ಕೂಡ ಸ್ವಲ್ಪ ಆಚೆ ಒಣಗಾಕ್ದೆ. ಆಮೇಲೆ ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿ ಆಚೆ ಬರ್ರಿ ನೋಡ್ರಿ ಇವಾಗ. ಚಿನ್ನ ಓ ಚಿನ್ನಿ ಫಸ್ಟು ಓಡ್ಸು ಮುಂದೆ. ಅಕ್ಕ ಫಸ್ಟು ಹೋಗ್ತಾವಳೆ, ನೀನು ಓಡಿಸು ಬೇಗ ಬೇಗ ಬೇಗ. ಅಕ್ಕಗಿಂತ ಫಾಸ್ಟ್ ಓಡಬೇಕು. ಓಡಿಸು. ಸೂಪರ್ ಚಿನ್ನಿ, ಸೂಪರ್ ನೀನು. ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇದೀಯಲ್ಲ ಬಂಗಾರಿ, ಈ ಏಜಲ್ಲಿ. ಮುದ್ದು ನೀನು. ಆ ಹುಡುಗಿ ನೋಡ್ರಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋದು. ನಮ್ಮ ಚಿನ್ನಿ ನೋಡಿದ್ರೆ ಇನ್ನೂ 2.5 ವರ್ಷ. ಬಟ್ ಅವಳಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾಳೆ. ಅದು ನೋಡೇ ತುಂಬ ಖುಷಿಯಾಯಿತು. ಲೈಫಲ್ಲೂ ಯಾವಾಗಲೂ ಹೀಗೆ ಮುಂದೆ ಬರಲಿ ಅಂತ ಆಶಿಸ್ತೀನಿ ನೋಡ್ರಿ. ಅವಳಿಗೆ ಯಾವಾಗಲೂ ಬೆನ್ನೆಲುಬಾಗಿರ್ಬೇಕಂತ ಆಸೆ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.